ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ನಾವು ಮಾದಕ ವಸ್ತು ಏನೇನು ವಶಪಡಿಸ್ಕೊಂಡಿದ್ವಿ ಅದನ್ನು ನಾಶ ಮಾಡೋದಕ್ಕೆ ಒಂದು ಇನ್ವೆಂಟ್ರಿಯನ್ನು ಮಾಡಿಕೊಂಡು ಈ ಸೆಂಚುರಿ ರಿಫೈನರೀಸ್ ನಮ್ಮ ಹೊಸಕೋಟೆಯಲ್ಲಿರುವ ಸೆಂಚುರಿ ರಿಫೈನರೀಸ್ ಜಾಗಕ್ಕೆ ಇವಾಗ ಇದನ್ನೆಲ್ಲ ನಾವು ಮಾಲನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಸುಮಾರು 31 ಪ್ರಕರಣಗಳು, ಮೇನ್ಲಿ ಹೋದ ವರ್ಷದ ಪ್ರಕರಣಗಳನ್ನು, ಇದು ಎಲ್ಲ ನಮ್ಮ ಪ್ರಕರಣಗಳು ಮೇನ್ಲಿ ಆಗಿರೋವು ಹೋದ ವರ್ಷದ್ದೇನೆ. ಈ 31 ಕೇಸಸ್ಸಲ್ಲಿ ಟೋಟಲ್ 97 kgs ಗಾಂಜಾ ಮತ್ತು 0.04 ಗ್ರಾಮ್ MDMA ಈ ಎರಡು ಕೂಡ ನಾವು ಕರೆಂಟ್ಲಿ ಡಿಸ್ಟ್ರಾಯ್ ಮಾಡೋದಕ್ಕೆ ಹೊರಟಿದ್ದೀವಿ. ಈ ಎಲ್ಲ ಒಂದು ಮಾದಕ ವಸ್ತುಗಳ ಅಂದಾಜು ಮೌಲ್ಯ ಬಂದ್ಬಿಟ್ಟು ಸುಮಾರು 60,31,850 ರೂಪಾಯಿ ಆಗಿರುತ್ತೆ. ಸೊ ಈ ಮಾದಕ ವಸ್ತುಗಳನ್ನು ನಾವು ಎಲ್ಲ ಒಂದು ವಿಡಿಯೋಗ್ರಫಿ ಮಾಡಿಕೊಂಡು ನಮ್ಮ ಇಬ್ಬರು DSP ಮತ್ತು ನನ್ನ ಸಮ್ಮುಖದಲ್ಲೇ ಅದನ್ನೆಲ್ಲ ಇನ್ವೆಂಟ್ರಿ ಮಾಡಿ ವೇಯ್ ಮಾಡಿ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ನಂತರ ನಾವು ಈ ನಮ್ಮ ಸೆಂಚುರಿ ರಿಫೈನರೀಸ್ ಅಂತ ಏನಿದೆ ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂಡ ನಾವು ಮತ್ತೆ ಇನ್ನೂ ಒಂದು ರೌಂಡ್ ವೇ ಮಾಡಿ ಇನ್ನೂ ಒಂದು ರೌಂಡು ಅದನ್ನು ವೆರಿಫೈ ಮಾಡಿ ನಂತರ ಅಲ್ಲಿರುವ ಇನ್ಸಿನರೇಟರ್ಗೆ ಅದನ್ನು ಹಾಕೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸೊ ಇದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನು ಮಾದಕ ವಸ್ತುಗಳ ವಿರುದ್ಧ ಒಂದು ಹೋರಾಟ ನಡೀತಾ ಇದೆ, ಅದು ನಿರಂತರವಾಗಿ ಇನ್ನೂ ಮುಂದುವರಿಯುತ್ತೆ ಅಂತ ನಾನು ಸಾರ್ವಜನಿಕರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಹೋದ ವರ್ಷ ಸುಮಾರು ಲಾಸ್ಟು ನಾವು ಏಪ್ರಿಲ್ ಮೇ ಟೈಮಲ್ಲಿ ಮಾಡಿಸಿದ್ವಿ. ಸೊ ಅದಾದಮೇಲಿಂದ ಆಗಿರೋ ಕೇಸ್ಗಳನ್ನೇ ನಾವು ಇವಾಗ ಇಟ್ಕೊಂಡಿದ್ದೀವಿ. ಅದು ಆಲ್ಮೋಸ್ಟ್ ಈ ಹೋದ ವರ್ಷ ಡಿಸೆಂಬರ್ ತನಕನೂ ಕೂಡ ಎಲ್ಲ ಕೇಸು ನಾವು ಇದನ್ನು ಇನ್ವೆಂಟ್ರಿ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜಿಲ್ಲೆದೆ 4 ತಾಲೂಕು ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ ಮತ್ತು ಮಾಲೂರು. ಇಲ್ಲಿ ನಮಗೆ ಜಾಸ್ತಿ ಅಂತ ಹೇಳೋದು ನಮ್ಮ ಪಾಸಿಂಗ್ ಬೈ ನಮ್ಮ ಹೈವೇ ಎಲ್ಲಿದೆ ಅಲ್ಲೇ ನಾವು ಜಾಸ್ತಿ ಕಾನ್ಫಿಸ್ಟಿಕೇಟ್ ಮಾಡ್ಕೊಂಡಿರೋದು. ಸೊ ನಮ್ಮ ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ತಾಲೂಕು ಎರಡರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಸಿಕ್ಕಿದೆ. ಅದೆಲ್ಲ ಇಲ್ಲಿಂದ ಮೂವ್ಮೆಂಟ್ ಆಗ್ತಾ ಇರೋವು, ಇಲ್ಲಿಗೆ ಬರ್ತಾ ಇರೋವು ಅನ್ನೋದು ಕಮ್ಮಿ ಇದೆ. ಇಲ್ಲಿಂದ ಆಚೆ ಹೋಗೋವನು ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ನಮ್ಮಲ್ಲಿ ಏನು ಕಮರ್ಷಿಯಲ್ ಕ್ವಾಂಟಿಟಿ, ಲಾರ್ಜ್ ಕ್ವಾಂಟಿಟೀಸ್ ಎಲ್ಲ ನಾವೇನು ವಶಪಡಿಸ್ಕೊಂಡಿದ್ದೀವಿ ಅದೆಲ್ಲ ಇಲ್ಲಿಂದ ಆಚೆ ಹೋಗೋವಿದ್ವು. ಇಲ್ಲಿ ಮೇನ್ಲಿ ನಮಗೆ ಚಿತ್ತೂರು, ವಿಕೋಟೆಯಿಂದನೂ ಅಲ್ಲಿಂದ ಸಪ್ಲೈ ಆಗ್ತಿರೋದು ಗೊತ್ತಾಗಿ ಅಲ್ಲಿನೂ ಹೋಗಿ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ ನಾವು.